ಸ್ಟ್ಯಾಂಡಪ್ ಪೆಡ್ಲಿಂಗ್ ಅಂದರೆ ಏನು? ಆ್ಯಂಡ್ ಸ್ಟ್ಯಾಂಡಪ್ ಪೆಡ್ಲಿಂಗ್ ಈ ಕನಸು ಹೇಗೆ ಹುಟ್ಟು ಬಂತು ನಿಮಗೆ? ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಇಸ್ ಅ ಸಿಸ್ಟರ್ ಸ್ಪೋರ್ಟ್ ಆಫ್ ಸರ್ಫಿಂಗ್ ಅಂತ ಹೇಳ್ತೇನೆ. ಇಟ್ಸ್ ಅ ವೆರಿ ಈಸಿ ವೇ ಟು ಮೇಕ್ ಅದರ್ಸ್ ಅಂಡರ್ಸ್ಟ್ಯಾಂಡ್. ಸೊ ಸರ್ಫಿಂಗ್ ಥರನೇ ಸ್ಟ್ಯಾಂಡಪ್ ಪ್ಯಾಡ್ಲಿಂಗಿಗೆ ದೊಡ್ಡ ಸ್ಟ್ಯಾಂಡಪ್ ಪ್ಯಾಡಲ್ ಬೋರ್ಡ್ ಇರ್ತದೆ. ಆ್ಯಂಡ್ ಹಿಯರ್ ದ ಮೇನ್ ಎಲಿಮೆಂಟ್ ಇಸ್ ನಮ್ಮ ಹತ್ರ ಒಂದು ಪ್ಯಾಡಲ್ ಇರ್ತದೆ ಕೈಯಲ್ಲಿ. ಸೊ ಯು ಯೂಸ್ ದಟ್ ಟು ಪುಲ್ ಆ್ಯಂಡ್ ದೆನ್ ಮೂವ್ ಇನ್ ದ ವಾಟರ್. ಸರ್ಫಿಂಗ್ ಅಲ್ಲಿ ನಾವು ಹೊಟ್ಟೆ ಮೇಲೆ ಮಲಗಿ ಕೈಯಲ್ಲಿ ಪ್ಯಾಡಲ್ ಮಾಡೋದು. ಈ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಸ್ಟ್ಯಾಂಡಿಂಗ್ ಆಲ್ ದ ಟೈಮ್ and you have a paddle to pull. But the board is the same? The board is different. Okay. So surfing the board slightly smaller ಇರ್ತದೆ, stand up paddling board ತುಂಬಾ ದೊಡ್ಡ ಇರ್ತದೆ. As per what you're doing. So stand up paddling ಅಲ್ಲಿ ರೇಸ್ ಮಾಡ್ಬೋದು, ಕ್ರೂಸ್ ಮಾಡ್ಬೋದು, ಸರ್ಫಿಂಗ್ ಮಾಡ್ಬೋದು. ಸೊ ತುಂಬಾ ಆಸ್ಪೆಕ್ಟ್ಸ್ ಇರ್ತದೆ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಲ್ಲಿ. ಸೊ ಹಾಗೆ ಮತ್ತೆ when it comes to my dream, I think the place where I grew up, Mulki, I saw a lot of people doing this sport. So looking at them, like I also, but it was mainly men doing the sport. So and I met a very amazing woman named April Zilk. So ಅವರು US ಇಂದ ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ರು. ಸೊ ಶಿ ವಾಸ್ ಟ್ರಾವೆಲಿಂಗ್ ಇನ್ ಇಂಡಿಯಾ. ಅವರು ಲೈಕ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮುಲ್ಕಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ನಮ್ದು ಅಲ್ಲಿ ಸರ್ಫ್ ಸ್ಕೂಲ್ ಅಲ್ಲಿ ಸ್ಟೇ ಆಗಿ. ಆ್ಯಂಡ್ ನನಗೆ ಅವರನ್ನು ನೋಡಿ ತುಂಬ ಖುಷಿ ಆಯ್ತು. ಆ್ಯಂಡ್ ಐ ಥಿಂಕ್ ಶಿ ಈಸ್ ಒನ್ ಸೋಲ್ ರೀಸನ್ ವೈ ಐ ಆಮ್ ಸೋ ಇನ್ಸ್ಪೈರ್ಡ್ ಟು ಡೂ ದ ಸ್ಪೋರ್ಟ್. ಹೇಗೆ ಇನ್ಸ್ಪಿರೇಷನ್ ಆಯ್ತು ನಿಮಗೆ? ಅಂದರೆ I always thought it's a very hard sport because I also again saw a lot of my brothers and ಹುಡುಗರು ಮಾಡ್ತಾ ಇದ್ರು. So I didn't see a lot of women doing this. ಆ್ಯಂಡ್ ಅವರು ಎಷ್ಟು ಫಾಸ್ಟ್ ಆಗಿ ಪ್ಯಾಡಲ್ ಮಾಡ್ತಿದ್ರು. ಐ ವಾಸ್ ಲೈಕ್ ಐ ವಾಂಟ್ ಟು ಡೂ ದಟ್ ಸಮ್ ಡೇ. Sometimes when you see somebody else you realize that I also want to do that. Nice. And how long ಅಂದ್ರೆ ಮುಲ್ಕಿಯಲ್ಲಿ ತುಂಬಾ ಸರ್ಫ್ ಸ್ಕೂಲ್ಸ್ ಇದೆಯಾ ಅಲ್ಲಿ? ಮುಲ್ಕಿಯಲ್ಲಿ ಸರ್ಫ್ ಸ್ಕೂಲ್ಸ್ ಇದೆ. ಇಟ್ಸ್ ಲೈಕ್ ಅ ಸರ್ಫಿಂಗ್ ಬರ್ತ್ ಪ್ಲೇಸ್. ಹೌದಾ? ಓಕೆ, ದಟ್ಸ್ ನೈಸ್. ಅಂಡ್ ಪೀಪಲ್ ಕಮ್ ಫ್ರಮ್ ಎವ್ರಿವೇರ್. ಬೇರೆ ಕಡೆ ದೇಶದಿಂದನೂ ಬರ್ತಾರಾ ಇಲ್ಲ ಇಂಡಿಯನ್ಸೇ ಬರ್ತಾರಾ ಜಾಸ್ತಿ? ಎಲ್ಲ ಲೈಕ್ ಮುಂಚೆ ನಾವು ಚಿಕ್ಕಿರುವಾಗ ಸರ್ಫಿಂಗ್ ಮಾಡುವಾಗ ತುಂಬಾ ಕಮ್ಮಿ ಇಂಡಿಯನ್ಸ್ ಬರ್ತಿದ್ರು, ತುಂಬ ಫಾರಿನರ್ ಸರ್ಫಿಂಗ್ ಮಾಡಲಿಕ್ಕೆ ಬರ್ತಾರೆ. ಬಟ್ ಐ ಥಿಂಕ್ ನೌ ದ ರೇಷಿಯೋ ಹ್ಯಾಸ್ ಚೇಂಜ್. ತುಂಬ ಇಂಡಿಯನ್ಸ್ ಕೂಡ ಸರ್ಫಿಂಗ್ ಬರ್ತಾರೆ. ಹಾಗೆ ಇಂಡಿಯಾದಲ್ಲಿ ಇನ್ನೆಲ್ಲಿ ಸರ್ಫ್ ಮಾಡ್ಬೋದು? ಸೊ ಅಗೇನ್ ಮೈ ಲೈಕ್ ದ ಪ್ಲೇಸ್ ವೇರ್ ಐ ಸರ್ಫ್ ಉಡುಪಿ, ಸೊ ಮುಲ್ಕಿ, ಆ್ಯಂಡ್ ಸ್ಟಾರ್ಟ್ಸ್ ಫ್ರಮ್ ಲೈಕ್ Vizag, and then Tamil Nadu ಅಲ್ಲಿ there are a lot of places. Kerala, Karnataka has a lot of places. Goa, Maharashtra. So I think slowly to other coast also it will go. ಅಂದ್ರೆ ಈ ಸ್ಪೋರ್ಟ್ ಪಿಕಪ್ ಆಗ್ತಾ ಇದೆ ಇಂಡಿಯಾದಲ್ಲಿ? ತುಂಬಾ ಪಿಕಪ್ ಆಗ್ತಿದೆ. ನೈಸ್. ಪೀಪಲ್ ಆರ್ ಆಕ್ಚುಲಿ ಪ್ರಾಕ್ಟಿಸಿಂಗ್ ದಿಸ್. ಓಕೆ. ಆಮೇಲೆ ಈ ಕನಸು ಹೇಗೆ ಅಂದ್ರೆ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ನೀವು ಮಾಡಬೇಕು ಅಂತ ಯಾವಾಗ ನೀವು ಹೇಳಿದ್ರಲ್ಲ ಇನ್ಸ್ಪಿರೇಷನ್ ಅಂತ ಆಯ್ತು ಅಂತ, ಅದಾದ್ಮೇಲೆ ಅದನ್ನ ಹೇಗೆ ನೀವು ಪರ್ಸ್ಯೂ ಮಾಡಿದ್ರಿ? ಅದನ್ನ ಹೇಗೆ ನೀವು ಮುಂದುವರ್ಸಿದ್ರಿ? ಸೊ ನನಗೆ ಸ್ಪೋರ್ಟ್ ಮಾಡೋದು ತುಂಬಾ ಇಷ್ಟ ಆಯ್ತು. ಸೊ ಐ ಯೂಸ್ ಟು ಸರ್ಫ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಎಟ್ ದ ಸೇಮ್ ಟೈಮ್. ಬಟ್ ಕಾಂಪೀಟ್ ಮಾಡಲಿಕ್ಕೆ ನನಗೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು. ಸೊ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಬಿಕಾಸ್ ಐ ವಾಸ್ ಸ್ಟಿಲ್ ತುಂಬ ಯಂಗ್, ಫಸ್ಟ್ ನ್ಯಾಷನಲ್ಸ್. ಬಟ್ ಆ್ಯಂಡ್ ಆ್ಯಸ್ ಆಲ್ ಮೈ ಲೈಫ್ ಐ ಹ್ಯಾವ್ ಟ್ರೈನ್ಡ್ ವಿತ್ ಬಾಯ್ಸ್. ಗೋಯಿಂಗ್ ದೇರ್ ಆ್ಯಂಡ್ ಮೀಟಿಂಗ್ ಆಲ್ ದ ಅದರ್ ವುಮೆನ್ ಡೂಯಿಂಗ್ ದ ಸ್ಪೋರ್ಟ್, ಅವರನ್ನು ನೋಡಿ ತುಂಬ ಖುಷಿ ಆಯಿತು. ನಂತರ ತುಂಬ ಜನಕ್ಕೆ ಸಮುದ್ರ ಅಂದರೆ ತುಂಬ ಪ್ರೀತಿ ಇದೆ. ಆ್ಯಂಡ್ ಲುಕಿಂಗ್ ಎಟ್ ದೆಮ್ ಆ್ಯಂಡ್ ಪ್ಯಾಡ್ಲಿಂಗ್, ಆ್ಯಂಡ್ ಐ ರಿಮೆಂಬರ್ ನಂದು ಸ್ಟಾರ್ಟ್ ಲೈನಲ್ಲಿ ಫುಲ್ ನರ್ವಸ್ ಆಗ್ತಿದೆ ನನಗೆ. ಆ್ಯಂಡ್ ಸ್ಟಾರ್ಟ್ ಮಾಡುವಾಗ ನಾನು ಎಷ್ಟು ಫಾಸ್ಟ್ ಹೋಗ್ತಿದ್ದೆ ಅಂದರೆ, ಆ್ಯಂಡ್ ಐ ವಾಸ್ ಲೈಕ್ ಐ ವಿಲ್ ಗಿವ್ ಕ್ರೆಡಿಟ್ಸ್ ಟು ಆಲ್ ದ ಪೀಪಲ್ ಹ್ಯಾವ್ ಟ್ರೈನ್ಡ್ ಇನ್ ವಿಲ್ಕಿ ಬಿಕಾಸ್ ಐ ವಾಸ್ ದಿಸ್ ಗುಡ್ ಬಿಕಾಸ್ ನಾನು ಅವರೊಟ್ಟು ಅಷ್ಟು ಟ್ರೈನಿಂಗ್ ಮಾಡಿದ್ದೇನೆ. ಆ್ಯಂಡ್ ದೇ ವೇರ್ ಲೈಕ್ ನೆವರ್ ಹ್ಯಾವಿಂಗ್ ಎನಿ ಸಿಂಪತಿ ಫಾರ್ ಯು. ಚೆನ್ನಾಗಿ ಟ್ರೈನಿಂಗ್ ಮಾಡ್ತಿದ್ರು. ಆ್ಯಂಡ್ ಐ ವನ್ ವಿತ್ ಅ ಬಿಗ್ ಲೀಡ್. ಐ ಥಿಂಕ್ ದ ರೇಸ್ ಹ್ಯಾಪನ್ ಇನ್ Tamil Nadu, the first nationals I went. And I was like, it inspired me so much because ನಾನು ಹೇಗಾದರೂ ನಾನು ಪುಷ್ ಮಾಡಿ ಹೋಗಿದ್ದೇನೆ. And I think from there I didn't look back. The first game only you won? Yeah. Oh nice. Because ಚಿಕ್ಕ ಮಕ್ಕಳಿಗೆ ನೀರಲ್ಲಿ ಆಟ ಆಡಬೇಕು ಅಂದ್ರೆ ಇಷ್ಟ, ತುಂಬಾ ಇಷ್ಟ. ಹೌದು. ಆದ್ರೆ ಅದೊಂದು ಸ್ವಲ್ಪ ಭಯಾನೂ ಇರುತ್ತೆ. ಹೌದು. ಅದೇ ಸಮುದ್ರದಲ್ಲಿ ಆಟ ಆಡಬೇಕು ಅಂದ್ರೆ ತನ್ವಿ ಅವ್ರಿಗೆ ಸಮುದ್ರ ಹೇಗೆ ಪ್ಲೇ ಗ್ರೌಂಡ್ ಹೇಗಾಯ್ತು? ಸೊ ತುಂಬ ಜನಕ್ಕೆ ಪ್ಲೇ ಗ್ರೌಂಡ್ ಲ್ಯಾಂಡ್ ಆಗಿರ್ತದೆ, ನನಗೆ ಪ್ಲೇ ಗ್ರೌಂಡ್ ಸಮುದ್ರ. ಐ ವಿಲ್ ಆಲ್ವೇಸ್ ಸೇ ದಟ್. ಸೊ ನಾನು ಸರ್ಫಿಂಗ್ ಕೂಡ ಮಾಡ್ತೇನೆ, ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಕೂಡ ಮಾಡ್ತೇನೆ. ಸೊ ಸರ್ಫಿಂಗ್ ಇಸ್ ಮೋರ್ ಆಫ್ ಅ ಸ್ಪೋರ್ಟ್ ಐ ಡೂ ಕಂಪ್ಲೀಟ್ಲಿ ಔಟ್ ಆಫ್ ಪ್ಯಾಷನ್ ಅಂತ ಹೇಳ್ಬೋದು. ಬಟ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಇಸ್ ಒನ್ ಸ್ಪೋರ್ಟ್ ವೇರ್ ಐ ಹ್ಯಾವ್ ಗ್ರೋನ್ ಸೋ ಮಚ್ ಆಸ್ ಅನ್ ಇಂಡಿವಿಜುವಲ್. ಸೊ ಐ ಲವ್ ಟು ಕಾಂಪೀಟ್ ಇನ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್. ಸೊ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಇಸ್ ಲೈಕ್ ಒನ್ ಸ್ಪೋರ್ಟ್ ಐ ರಿಯಲಿ ಲವ್ಡ್ ಪಿಕ್ಕಿಂಗ್ ಅಪ್ ಫ್ರಮ್ ಅ ವೆರಿ ಯಂಗ್ ಏಜ್. ಸೊ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಲ್ಲಿ ಜನರಲಿ ಒಂದು ರೇಸ್ ಥರ ಇರ್ತದೆ. ಸೊ if you consider ocean as a playground, so ನಮ್ದೊಂದು 17 kilometers ವರ್ಲ್ಡ್ ಕಪ್ ಅಲ್ಲಿ 12 to 16 kilometer ರೇಡಿಯಸ್ ಅಲ್ಲಿ ನಮ್ದು ಕಾಂಪಿಟೇಷನ್ ಇರ್ತದೆ. ಸೊ ದೇ ವಿಲ್ ಪುಟ್ ಸಮ್ ಮಾರ್ಕರ್ಸ್. ಸೊ ಹಾಗೆ, ಸೊ ದಟ್ಸ್ ಹೌ ಮೈ ಜರ್ನಿ ಬಿಗ್ಯಾನ್. ಮನೇಲಿ ಯಾರು ನಿಮ್ಗೆ ಹೆದರಿಸಿಲ್ವಾ ಇಲ್ಲ ಪ್ರೆಷರ್ ಹಾಕಿಲ್ವಾ?
ಹೋಗ್ಬಾರ್ದಂತ. ಯಾರು ತುಂಬಾ ಜಾಸ್ತಿ ಪ್ರೆಷರ್ ಹಾಕಿದ್ರು? ಸೊ ಆ್ಯಕ್ಚುಲಿ ಚಿಕ್ಕಿರುವಾಗ ನನಗೆ ನಮ್ಮ ಫ್ಯಾಮಿಲಿ ಮೇಲೆ ಅಮ್ಮ ಅಪ್ಪ ಮೇಲೆ ತುಂಬ ಬೇಜಾರಾಗ್ತಿತ್ತು, ಬಿಕಾಸ್ ನನಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಆನ್ ಅನ್ ಅದರ್ ಪರ್ಸ್ಪೆಕ್ಟಿವ್ ಗ್ರೋಯಿಂಗ್ ಅಪ್ ನನಗೆ ಗೊತ್ತಾಯಿತು ದೇ ವರ್ ವೆರಿ ಕನ್ಸರ್ನ್ಡ್ ಆಫ್ ಮೈ ಸೇಫ್ಟಿ. ಹೌದು, ಕರೆಕ್ಟ್. ಆಸ್ ಅ ಕಿಡ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಐ ವಾಸ್ ಸೋ ಆಂಗ್ರಿ. ನನಗೆ ತುಂಬ ಸಿಟ್ಟು ಬರ್ತಿತ್ತು. ಆಸ್ ಅ ಕಿಡ್ ಅಂದ್ರೆ ಯಾವ ವಯಸ್ಸಲ್ಲಿ ಅದು ಅರ್ಥ ಆಗಿಲ್ಲ ನಿಮ್ಗೆ? Maybe around the age of 13 or 14, and it took me few years, just maybe 3-4 years, when I realized that ನನ್ನ ಅಮ್ಮಗೆ ನನ್ನ ತುಂಬ ಲೈಕ್ ಕನ್ಸರ್ನ್ ಇತ್ತು. ಸೊ ಅದಕ್ಕೆ ಅವ್ರು ಹಾಗೆ ಹೇಳ್ತಿದ್ರು. ನೀವು ಯಾವ ವಯಸ್ಸಲ್ಲಿ ಶುರು ಮಾಡಿದ್ದು? So I was around 9 or 10 when I picked it up. Okay. And then I was very on and off for the first few years. Okay. And then by the age of 12-13 I started to doing the sport much more. Okay. So 2014 ಅಲ್ಲಿ ನಾನು ಫಸ್ಟ್ ನ್ಯಾಷನಲ್ಸ್ ಹೋದೆ. So it then there was no stop. I kept going.